ಗುಂಡ ಬೆತ್ತಳ ನಾನು ಸಿಮ್ನ ತೆಗ್ದಿಟ್ಟಿದ್ದೆ ಅನ್ಸುತ್ತೆ, ಕೊಡು. ಸಿಮ್ ಕಾರ್ಡಾ? ಹಂಗಂದ್ರೆ ಏನು? ಇನ್ನೂ ತಮಾಷೆ ಮಾಡಬೇಡ, ಕೊಡು. ಯಾರಿಗೂ ಫೋನ್ ಮಾಡೋಕ್ಕೂ ಆಗ್ತಿಲ್ಲ, ಯಾರು ಕನೆಕ್ಟ್ ಆಗೋಕ್ಕೂ ಆಗ್ತಿಲ್ಲ. ಯಾರ್ಯಾರು ಫೋನ್ ಮಾಡಿದಾರೋ, ಏನಕ್ಕೆ ಫೋನ್ ಮಾಡಿದಾರೋ ಒಂದೂ ಗೊತ್ತಾಗ್ತಿಲ್ಲ. ಏಯ್ ಕೊಡೆ ಸಿಮ್ನ. ನಿಜ ನನ್ನ ಹತ್ರ ಸಿಮ್ ಎಲ್ಲ ಇಲ್ಲ. ಸುಮ್ಮನೆ ತಮಾಷೆ ಮಾಡಬೇಡ, ಕೊಡು. ಕೊಡಲ್ಲ ಅಂದ್ರೆ ಏನು ಮಾಡ್ತೀಯಾ? ಅಲ್ಲ ಗುರು, ನಾನು ನಿಂಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ. ಕೊನೆ ಪಕ್ಷ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಅದನ್ನ ದೊಡ್ಡ ಲಾರ್ಡ್ ಥರ ಮಿರರಲ್ಲಿ ಬಿಟ್ಟು ಅಡ್ವೈಸ್ ಬರ್ಬಿಟ್ಟು ಹೋಗಿದ್ಯಲ್ಲ. ನಾನು ಕೇಳಿದ್ನ ನಿಂಗೆ ಬಿಟ್ಟು ಅಡ್ವೈಸ್ನ? ಏಯ್ ಇನ್ನು ಟೆನ್ಷನ್ ಮಾಡಬೇಡ, ಕೊಡೆ. ಕೊಡೆ ನನ್ನ ಕೊಡೆ ಅಂದ. ನಮ್ಮ ಮನೆ ಕೆಲ್ಸದವ್ರು ನಾವು ಹೀಗೆಲ್ಲ ಮಾತಾಡ್ಸಲ್ಲ. ಫಸ್ಟ್ ಆಫ್ ಆಲ್ ಮನೆ ಕೆಲ್ಸದವ್ರೆ ಆದರೂ ಹಾಗೆಲ್ಲ ಮಾತಾಡಿಸ್ಬಾರ್ದು. ನೋಡ್ಕೊಂಡ ನೀನು ಸ್ವಲ್ಪ ಮರ್ಯಾದೆ ಕೊಟ್ಟು ಮೇಡಮ್ ಸಿಮ್ ಕಾರ್ಡ್ ಕೊಡಿ ಅಂತ ಕೇಳು. ಅದಾದ್ಮೇಲೆ ಕೊಡಬೇಕು ಬೇಡವು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ. ಇವಾಗ ಏನು ಕೊಡ್ತೀವಲ್ವ? ಕೊಡಲ್ವಾ? ಏನು ಮಾಡ್ತೀಯಾ? ಕೊಡೋದಕ್ಕಾಗಲ್ವೋನಾ? ಅಯ್ಯ ನಿನ್ನೇ ಸಿಮ್ ಕಾರ್ಡ್ ಕೊಡೆ. ಎಲ್ಲೋಗ್ತಿದ್ಯಾ? ನಿಂತ್ಕೊಳೆ. ಏನೋ ಹಿಡ್ಕೊಳ್ಳೋಣ ನನ್ನ. ವೇದ ಅಮ್ಮ, ಅಜ್ಜಿ, ಏನು ಇಷ್ಟು ಬಂದಿದ್ದೀರಾ? ರೂಮಲ್ಲಿ ಜೂಟಾಟ ಆಡ್ತಿರೋಂಗೆ ಸದ್ದು ಕೇಳ್ತಾ ಇತ್ತು ಕಣೆ, ಅದಕ್ಕೆ ಬಂದ್ವಿ. ಹೌದಾ? ಏನೇ ಹೌದಾ ಅಂತ ಕೇಳ್ತಿದೀಯಾ? ಶಬ್ದ ನಮ್ಗೆ ಕೇಳಿಸ್ತು. ಏನಮ್ಮ ನೀನು? ಸ್ವಲ್ಪ ಹೊತ್ತಿಗೆ ಮುಂಚೆ ಅತ್ತಿಗೆ ಬಂದು ಗಿಟಾರ್ ಅಂತ ಕಿರ್ಸ್ತೆ ಅಂತ ಹೇಳಿದ್ರು. ಇವಾಗ ನೀವೊಂದು ಜೂಟಾಟ ಆಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಏನು ಎಲ್ರಿಗೂ ಹೋಲ್ಸೇಲ್ ಆಗಿ ಭ್ರಮೆಗೆ ಹಿಡ್ದಿದ್ಯಾ ಅಂತ? ಸರಿ ಸರಿ, ನೀನ್ ಮಲ್ಗೋ ಬಾ ಅಂಬುಜ. ಯಾವುದಕ್ಕೂ ನಾಳೆ ಮನೆಗೆ ಒಂದು ದೃಷ್ಟಿ ತೆಗಿಸ್ಬೇಕು. ಬಾ ನಡಿ ಹೋಗೋಣ. ನೀನ್ ಮನಿಕಮ್ಮ. ಹೊರಟ್ರೇನೆ? ಇಲ್ಲ ಇಲ್ಲ, ಇಲ್ಲೇ ಇದ್ದಾರೆ. ಒಂದೆಡೆ ಮಾಡು, ನೀನು ಇಲ್ಲೇ ಮಲ್ಕೊ, ನಾನು ಬೆಳಗ್ಗೆ ನೀನು ಎಬ್ಬಿಸ್ತೀನಿ. ಹೇಳಿದಾರ ಸಿಮ್ ಕೊಡೆ. ಯಾ ಸಿಮ್ ಎಷ್ಟು ಇಂಪಾರ್ಟೆಂಟ್ ನಿನ್ಗೆ ಗೊತ್ತು ತಾನೆ? ಕೊಡ್ಲೇಬೇಕಾ? ನಿನಗೆ ಗೊತ್ತು. ಥ್ಯಾಂಕ್ಸ್. You're always welcome. ಹೊರಡ್ಲಾ? Get out. ಬರ್ಲಾ? ಎತ್ತಡ ಕರೆದಿಯಾ? ಇಲ್ವಲ್ಲ. ಸರಿಯಾಗಿ ಹೇಳು, ಯಾಕೋ ಕರ್ದಂಗೆ ಆಯ್ತು. ನೀನು ನಿಜವಾಗ್ಲೂ ಕರೆದಿಲ್ವ?
ರೀ ಹ್ಮ್. ವೇದ ಏನೋ ಡಿಪ್ರೆಷನ್ ಇರೋ ಹಾಗಿದೆ. ನಿನ್ನೆ ರಾತ್ರಿ ಗಿಟಾರ್ ಅಂತ ಕಿರ್ಚ್ಕೊಂಡ್ಲು. ನಾನು ಗಾಬರಿಯಿಂದ ಏನಾಯ್ತಪ್ಪ ಅಂತ ಹೋಗಿ ನೋಡಿ ಕೇಳಿದ್ರೆ ನಾನೆಲ್ಲಿ ಕಿರ್ಚ್ಕೊಂಡೆ, ಎಲ್ಲ ನಿಮ್ ಭ್ರಮೆ ಅಂತ ನನಗೆ ರಿವರ್ಸ್ ಹೇಳ್ತಾಳೆ. ಹೌದು ಚೈತ್ರ, ನನ್ನ ತಂಗಿ ದಿನ ದಿನ ಮೆಂಟಲಿ ವೀಕ್ ಆಗ್ತಾ ಇದ್ದಾಳೆ. ಯಾವುದಾದ್ರೂ ಒಬ್ಬ ಒಳ್ಳೆ ಸೈಕಿಯಾಟ್ರಿಸ್ಟ್ನ ನೋಡಿ ಒಂದು ರೌಂಡ್ ಕೌನ್ಸಿಲಿಂಗ್ ಕೊಡಿಸ್ಬೇಕು. ಆಗಲಾದರೂ ಬೆಟರ್ ಆಗ್ತಾಳೆ ಅನ್ಸುತ್ತೆ. ಆ ತಪ್ಪನಂತೂ ಮಾಡಕ್ಕೆ ಹೋಗ್ಬಿಡಿ ಬಾಬಾ. ಆಮೇಲೆ ವೇದ ತುಂಬ ವೈಲೆಂಟ್ ಆಗಿಬಿಡ್ತಾಳೆ. ಹಾಗಂತ ಅನುಕಂಪ ತೋರಿಸಿ ಹುಚ್ಚಿಗಿಚ್ಚಿ ಆಗ್ಬಿಟ್ರೆ ಅವಳು. ಚೈತ್ರ, ನನ್ನ ತಂಗಿ ಡಿಸ್ಟರ್ಬ್ ಆಗಿರೋದು ನಿಜ, ಆದರೆ ತೀರಾ ಹುಚ್ಚು ಅಂತೆಲ್ಲ ಮಾತಾಡ್ಬೇಡ. ಅಷ್ಟೊಂದು ವೀಕ್ ಅಲ್ಲ ನನ್ನ ತಂಗಿ. ವಾಟ್ ಎವರ್ ಇಟ್ ಈಸ್ ರೀ, ಅವಳು ಬೆಟರ್ ಆಗೋದು ಮುಖ್ಯ. ಅವಳು ಬೆಟರ್ ಆಗಬೇಕು ಅಂದರೆ ನನ್ನ ಜೊತೆ ಅವಳು ಮದುವೆ ನಡಿಬೇಕು. ಅದು ಸದ್ಯಕ್ಕಾಗೋ ಥರ ಕಾಣ್ತಾ ಇಲ್ವಲ್ಲ ಪ್ರೀತಮ್? ನೀನೇ ಹೇಳಿದೆಯಲ್ಲ ಅವಳು ಇನ್ನೂ ಆ ರೌಡಿ ಗುಂಗಲ್ಲೇ ಇದ್ದಾಳೆ ಅಂತ. ಏನ್ರಿ ಇದೆ ಆ ರೌಡಿ ಹತ್ರ ಅಂತದ್ದು? ಅವನ ಹೆಸರು ಕೇಳಿದ್ರೆ ಸಾಕು, ಅವಳು ನವೀನ್ ಥರ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ಬಿಡ್ತಾಳೆ. ಪ್ರಾಬ್ಲಮ್ ಅವಳ್ದಲ್ಲ ಅಕ್ಕ. ಮನೇಲಿ ಒಬ್ರು ಅಜ್ಜಿ ಇದ್ದಾರಲ್ಲ, ವೇದಾವತಿ, ಅವ್ರು ಹಚ್ಚಿನೇ ಅವಳು ಹಾಗೆ ಭ್ರಮೇಲಿ ತೇಲಾಡ್ತಿರೋದು. ರೀ, ಏ? ಮದ್ವೆ ಮುಗಿಯೋವರೆಗೂ ಅಜ್ಜಿನ ಕಾಶಿ ಆದ್ರೆ ಕಳಿಸ್ಬಿಟ್ರೆ ಹೇಗೆ? ಚೈತ್ರ, ರೀ, ನನ್ಗೆ ಗೊತ್ತು ಅಜ್ಜಿ ಅಂದ್ರೆ ಬರೀ ವೇದಂಗ್ ಮಾತ್ರ ಅಲ್ಲ, ನಿಮ್ಗೂ ಇಷ್ಟ ಅಂತ. ನನ್ನ ಆತಂಕ ಏನಂದ್ರೆ ಪ್ರೀತುಗೆ ಬೇಗ ಮದ್ವೆ ಆಗ್ಬಿಡ್ಲಿ ಅಂತ. ಸಾಧ್ಯ ಆದ್ರೆ ಆ ವಿಕ್ರಮ್ಗಿಂತ ಮುಂಚೆನೆ ಮದ್ವೆ ಆದ್ರೆ ಒಳ್ಳೇದು ಅಂತ. ಅದೇ ಕೆಲಸದ ಮೇಲೆ ನಾನೀಗ ಆ ರೌಡಿ ನೋಡಕ್ಕೆ ಹೋಗ್ತಾ ಇದ್ದೀನಿ. ಪ್ರೀತಮ್, ವಿಕ್ರಮ್ ನೋಡಕ್ ನೀನು ಹೋಗ್ತಾ ಇದೆಯಾ? ಏನು ವಿಷಯ? ಅದನ್ನು ಮಾತ್ರ ಕೇಳ್ಬೇಡಿ. ನಿಮ್ಮೆಲ್ರಿಗೂ ಒಂದು ಸ್ವೀಟ್ ಶಾಕ್ ಆದಿದೆ. ಅಮ್ಮ, ಸಾಕ್ಷಿ, ನೀನ್ ಇಲ್ಲಿದ್ಯಾ? ನೀನ್ ಎಲ್ಲಿಗೆ ಹೋಗಿದ್ದೆ? ಅದೇ ದೇವಸ್ಥಾನದ ಹತ್ರ 50,000 ರೂಪಾಯಿ ಚೀಟಿ ಹಾಕಿದ್ನಲ್ಲ, ಅದ್ ಎತ್ತಕ್ ಹೋಗಿದ್ದೆ. ಯಾಕಮ್ಮ, ಇವಾಗಿರೋ ಹಣನೇ ಸಾಕು ಅಂತ ಹೇಳ್ದೆ ತಾನೆ, ಮತ್ತ್ಯಾಕ್ ಚೀಟಿ ಎಸದೆ? ಮನೆ ಕೆಲ್ಸ, ಮದ್ವೆ ಕೆಲ್ಸ ಎಲ್ಲ ಸುಮ್ನೆ ಆಗಲ್ಲ ಕಣೆ. ನಾವೊಂದ್ ಅನ್ಕೊಂಡ್ರೆ ಇನ್ನೊಂದ್ ಆಗುತ್ತೆ. ಅದಕ್ಕೆಲ್ಲ ದೊಡ್ಡವ್ರು ಹೇಳೋದು, ಮನೆ ಕಟ್ ನೋಡು, ಮದ್ವೆ ಮಾಡ್ ನೋಡು ಅಂತ. ಹೋದ್ ವಾರ ಗ್ರಾಮ್ಗೆ 5,900 ಇದ್ದಿದ್ ಬಂಗಾರ ಈ ವಾರ 6,150 ಆಗಿದೆ. ಇನ್ನು ವೇಸ್ಟೇಜು, ಮೇಕಿಂಗು ಅಂತ ದೊಡ್ಡ ಬರೆನೆ ಎಳ್ದು ಕಳಿಸ್ಬಿಡ್ತಾರೆ. ಬಟ್ಟೆ ಬರೆ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ. ನಿಮ್ಮ ಅಪ್ಪನ ಬನಿನೇ ಒಂದಕ್ಕೆ 150 ರೂಪಾಯಿ ಕಣೆ. ಅದಕ್ಕೆ ಖರ್ಚು ಎಲ್ಲೆಲ್ಲಿಗೋ ಹೋಗಿ ಮುಟ್ತಾ ಇದೆ. ಅದ್ ಸರಿ, ದಾರಿ ಸೀರೆ ಯಾವಾಗ ತಗೊಳೋದಂತೆ? ಆ ಜಯಮ್ಮಂಗ್ ಫೋನ್ ಮಾಡ್ದಾಗೆಲ್ಲ ಇವತ್ತು ನಾಳೆ ಅಂತ ಸಬೂಬ್ ಹೇಳ್ತಾ ಇದ್ದಾರೆ. ಅದು ವಿಕ್ರಮ್ ಬ್ಯುಸಿಯಾಗಿರ್ಬೇಕು. ಹೌದೌದು, ಚಿತ್ರದುರ್ಗದ ಕಲೆಕ್ಟರ್ ಅವನು ಬ್ಯುಸಿ ಆಗಿರ್ತಾನಂತೆ. ಒಂದ್ ಹೆಜ್ಜೆ ಹೋಗಿ ತಗೊಂಡ್ಬಂದ್ಬಿಡೋಣ, ಫೋನ್ ಮಾಡಿ ಅವ್ನಿಗೆ ಹೇಳಿ ಬರಕ್ಕೆ. ಕೊನೆ ಕ್ಷಣದಲ್ಲಿ ಎಲ್ಲಾ ಕಡೆ ಓಡಾಡಕ್ ಆಗಲ್ಲ ಕಣೆ. ಅಮ್ಮ, ನಾನೊಂದ್ ಕೆಲ್ಸ ಮಾಡ್ಲಾ? ಏನು? ವಿಕ್ರಮ್ ಫ್ರೀ ಆಗಿರೋದನ್ನ ನೋಡಿ ನಾನೇ ಅವನ ಜೊತೆ ಹೋಗಿ ಎಲ್ಲ ತಗೊಂಡ್ಬಂದ್ಬಿಡ್ಲಾ? ಹಾಗೆ ಇನ್ನೊಂದ್ ಕೆಲ್ಸ ಮಾಡು. ಏನಮ್ಮ? ವಿಕ್ರಮ್ ಫ್ರೀ ಆಗಿರೋದನ್ನ ನೋಡಿ ಅವ್ನ ಕೈಲಿ ತಾಳಿನೂ ಕಟ್ಸ್ಕೊಂಡ್ಬಿಡು. ಏನು ಅಂತ ಮಾತಾಡ್ತೀಯ? ದಾರೆ ಸೀರೆನ 2 ಕುಟುಂಬದವರು ಒಟ್ಟಿಗೆ ಹೋಗಿ ತರ್ಬೇಕು. ಅದು ಶಾಸ್ತ್ರ. ಈ ಕಾಲದ ಮಂಗಗಳಿಗೆಲ್ಲ ಎಲ್ ಗೊತ್ತಾಗುತ್ತದು. ಸರಿ ಸರಿ, ಕೋಪ ಮಾಡ್ಕೋಬೇಡ. ನಾನು ಅತ್ತೆ ಹತ್ರ ಮಾತಾಡಿ ಒಂದು ಟೈಮ್ ಫಿಕ್ಸ್ ಮಾಡ್ತೀನಿ. ಸರಿ, ಆದಷ್ಟು ಬೇಗ ಮಾಡು. ಅಯ್ಯೋ, ಮದುವೆ ಡ್ಯೂಟಿಗೆ ಹಿಡಿಯಕ್ಕೆ ಸಾಕಮ್ಮಂಗೆ ಹೇಳಕ್ಕೆ ಮರ್ತೆ. ನಾನು ಬರ್ತೀನಿ. ಹಲೋ ಅತ್ತೆ.